ಸ್ನೇಹಿತರೆ, ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಒಂದು ಲೈಕನ್ನು ಕೊಟ್ಟು ನಿಮ್ಮ ಬಂಧು ಬಳಗ ಬಾಂಧವರಿಗೆ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮಾಧುರಿ ಎಸ್ ಅಂತ ಹೇಳಿ ಈಕೆ ಓದಿರ್ತಕ್ಕಂಥದ್ದು ಇಂಜಿನಿಯರ್ ಆಗಿರುತ್ತೆ ಸ್ನೇಹಿತರೆ. ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸವನ್ನು ಸಹ ನಿರ್ವಹಿಸ್ತಾ ಇರೋದು ತಿಳಿದು ಬಂದಿದೆ. ಇನ್ನು ಸ್ವಂತ ಊರು ಬಂದು ಇವ್ರದ್ದು ರಾಮನಗರ. ಓಕೆನಾ. ಗುರಿ ಬಂದ್ಬಿಟ್ಟು ಎಲ್ಲವನ್ನೂ ತ್ಯಾಗ ಮಾಡಿ ಬೇರೆ ದಾರಿ ನೋಡಿಕೊಳ್ಳೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ತಾಳ್ಮೆ ಬಂದು ಇವರಿಗೆ 3 ಅಡಿ ಕುಳ್ಗೆ ಇದ್ರೂ ಪರವಾಗಿಲ್ವಂತೆ. ಅತ್ಯಂತ ತಾಳ್ಮೆಯಿಂದ ಎತ್ತಿ ತೋರಿಸುವ ಇವರಿಗೆ ಗುಣ ಇದೆ. ಹಾಗಾಗಿ ಯಾವುದಕ್ಕೂ ಅಡ್ಡಿ ಇಲ್ಲ, 3 ಅಡಿ ಕುಳ್ಳ ಇದ್ರೂ ಕೂಡ ಸ್ವಾಗತ ಮಾಡ್ತೀವಿ ಅಂತಕ್ಕಂಥದ್ದು ಇವರು ಹೇಳ್ಕೊಂಡಿದ್ದಾರೆ. ಇನ್ನು ಸಂಸಾರದ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಏನೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಗೂಟ ದೊಡ್ಡದು ಇದ್ದರೂ ಹಾಕಿಸಿಕೊಂಡು ತುಂಬ ಹೊತ್ತು ಸಂಸಾರ ಮಾಡ್ತೀನಿ. ಓಕೆನಾ. ದೊಡ್ಡದಿದೆ ಚಿಕ್ಕದಿದೆ ಅಂತ ಏನು ಹೇಳಲ್ಲ, ಯಾವತ್ತೂ ಕುಳ್ಳ ಅಂತ ಕರೆಯೋದಿಲ್ಲ. ಆಯಿತಾ. ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನಡೆದುಕೊಳ್ಳಲ್ಲ ಅಂತಕ್ಕಂಥದ್ದು ಈ ಒಂದು ಮಾತಿನ ಮುಖಾಂತರ ಅರ್ಥ ಆಗ್ತಾ ಇದೆ. ಮತ್ತು ಅನುಕೂಲ ಆಗುವಂತೆ ಕೆಳಗೆ ದಿಂಬು ಇಟ್ಕೊಂಡು ಮಲಗ್ತೀನಿ, ಆಗ ಇನ್ನೂ ಸಹ ಅನುಕೂಲತೆ ಆಗುತ್ತೆ ಅಂತ ಇಲ್ಲಿ ಇದು 3ನೇ ಹೇಳಿಕೆಯಲ್ಲಿ ತಿಳಿದು ಬಂದಿರತಕ್ಕಂಥದ್ದು. ಇನ್ನು 4ನೇದು ಬಂದ್ಬಿಟ್ಟು ಸಮಯ ಅಷ್ಟೇ ಅಂತ ಏನಿಲ್ಲ, ಅವೆಲ್ಲ ಏನು ಇರೋದಿಲ್ಲ, ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥದ್ದು. ಇದಿಷ್ಟು ಸಂಸಾರದ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು ತಾವು ನೋಡಿದ್ದೀರಾ. ಇನ್ನು ಅರ್ಹತೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನೋಡೋದಾದರೆ, ಒಂದು ಬಿಸ್ನೆಸ್ ನಡೆಸುವಷ್ಟು ಆದರೂ ಸರಿ ಗೊತ್ತಿರಬೇಕು ಬಿಸ್ನೆಸ್ ಬಗ್ಗೆ. ಕಾರಣ ಸಂಸಾರ ಚೆನ್ನಾಗಿರಬೇಕು ಅಂದರೆ ಅದೆಲ್ಲ ಮುಖ್ಯ ಆಗುತ್ತೆ. ಇಂಗ್ಲೀಷ್ ಓದೋಕ್ಕೆ ಬಂದರೆ ಸಾಕು, ಮಾತನಾಡೋಕ್ಕೆ ಬರಲೇಬೇಕು ಅಂತ ಏನಿಲ್ಲ. ಯಾಕೆಂದರೆ ವ್ಯವಹಾರ ಅಂತ ಬಂದಾಗ ಒಂದಿಷ್ಟು ಇಂಗ್ಲೀಷಲ್ಲಿ ಮಾತಾಡಬೇಕಾಗ್ತದೆ, ಒಂದಿಷ್ಟು ಓದಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಪ್ರತಿ ಸಲ ಲಂಗ ಬಿಚ್ಚಿ ಮಾಡು ಅಂತ ಹೇಳಲ್ಲ, ಇಷ್ಟ ಇದ್ದರೆ ಮಾಡ್ಬೋದು, ಅವೆಲ್ಲ ನೀವೇ ಮಾಡಬೇಕು. ಓಕೆನಾ. ಅದೆಲ್ಲ ಪ್ರತಿ ಸಲನೂ ಅದು ಹೇಳೋದು ಒಂಥರ ಸರಿ ಹೋಗಲ್ಲ ಅಂತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಇವ್ರದ್ದೊಂದು 4 ಎಕರೆ ಲ್ಯಾಂಡ್ ಇದೆ. ಆ ಒಂದು ಲ್ಯಾಂಡಲ್ಲಿ ಇವರು ಶುಗರ್ ಕೇನನ್ನು ಬೆಳೀತಾ ಇದ್ದಾರೆ ಸ್ನೇಹಿತರೆ. ಕರೆಂಟ್ಲಿ ನೋಡಿ, ಕ್ರಾಪ್ ಬಂದ್ಬಿಟ್ಟು ವೆಲ್ ಮೇಂಟೈನ್ ಶುಗರ್ ಕೇನ್ ಕರೆಂಟ್ಲಿ ಅಂಡರ್ ಕಲ್ಟಿವೇಷನ್. ಸಾಯಿಲ್ ಟೈಪ್ ಬಂದು ರೆಡ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ಡ್ ಫರ್ಟೈಲ್ ಸಾಯಿಲ್ ಆಗಿರುತ್ತೆ. ಓಕೆನಾ. ಯಾವುದಕ್ಕಪ್ಪ ಈ ಒಂದು ಲ್ಯಾಂಡ್ ಉತ್ತಮ ಅಂತ ಅಂದರೆ, ಪ್ಯಾಡಿ, ಬನಾನಾ, ಅದರ್ ಕಮರ್ಷಿಯಲ್ ಕ್ರಾಪ್ಸನ್ನು ಈ ಒಂದು ಲ್ಯಾಂಡಲ್ಲಿ ಬೆಳಿಬೋದು. ಈ ಒಂದು ಲ್ಯಾಂಡ್ಗೆ ಸೇಲ್ಗೆ ಇಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಒಂದು ಉತ್ತಮವಾದ ಲ್ಯಾಂಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಕಾರಣಾಂತರದಿಂದ ಇವರು ಮಾರಲು ಹೊರಟಿರ್ತಕ್ಕಂಥದ್ದು ಈ ಒಂದು ಲ್ಯಾಂಡ್. ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಮನಸ್ಸಿಲ್ಲ, ಬಟ್ ಏನು ಮಾಡಲಿಕ್ಕಾಗೋದಿಲ್ಲ. ಪರಿಸ್ಥಿತಿ ಮತ್ತು ಸಂದರ್ಭದ ಒಂದು ಬಂಧನದಿಂದ ಇವರು ಮಾರಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು, ಮತ್ತು ಈ ಒಂದು ಲ್ಯಾಂಡ್ ಬಗ್ಗೆ ಏನಿಸ್ತು ಕಮೆಂಟ್ ಮುಖಾಂತರ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.